ಕೂಲಿ ಹಣಕ್ಕಾಗಿ ನರೇಗಾ ಮಹಿಳಾ ಕಾರ್ಮಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 10 ವಾರಗಳಿಂದ ನರೇಗಾ ಕೂಲಿ ಕಾರ್ಮಿಕರ ಗೋಳು ಕೇಳುವುದಿಲ್ಲ. ಬೆಳಗಾವಿ ಜಿಲ್ಲೆಯ ಮರಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರ್ಮಿಕರುಗಳಿಗೂ ಕೂಲಿ ದುಡ್ಡು ಕೊಡುವಂತೆ ಮಹಿಳಾ ಕಾರ್ಮಿಕರಿಂದ ಆಗ್ರಹಿಸಲಾಗ್ತಾ ಇದೆ. ನೂರಾರು ಮಹಿಳಾ ಕಾರ್ಮಿಕರಿಂದ ಕೂಲಿಗಾಗಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. ಅರ್ಹ ಫಲಾನುಭವಿಗಳ ಬದಲಾಗಿ ಅನರ್ಹರಿಗೆ ಕೂಲಿ ಅಂತ ಕಿಡಿಕಾರಲಾಗ್ತಾ ಇದೆ. ನ್ಯಾಯಕ್ಕಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಕಚೇರಿಗೆ ತೆರಳಿ ಮನವಿಯನ್ನ ಕೂಡ ಮಾಡಿದ್ದಾರೆ. ನರೇಗಾ ಕೂಲಿ ಹಣ ಕೊಡಿಸುವಂತೆ ಸಿಇಒ ರಾಹುಲ್ ಸಿಂಧೆಗೆ ಒತ್ತಾಯವನ್ನು ಮಾಡಿದ್ದಾರೆ. ಸ್ಪಂದಿಸೋಕೆ ಪಿಡಿಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿಇಒ ರಾಹುಲ್ ಸಿಂಧೆ. ಸಾಲ ಬಾಳದವ್ರಿ, ಸಾಲಗಾರ ಬಂದ ಕಾಡತಾರ್ರಿ, ಬಡ್ಡಿ ತುಂಬಿದ್ರ ಟಾರ್ಚರ್ ಕೊಡ್ತಾರ್ರಿ, ಬಡ್ಡಿ ತುಂಬಲೇಬೇಕ್ರಿ. ಈಗ ಇವ್ರಾಗ್ಲಿ ಬಡ್ಡಿ ಹಾಕಿ ನಮಗೆ ಪಗಾರ ಕೊಡ್ಲೇಬೇಕ್ರಿ. ಅದಕ್ಕೆ ಹಿಂಗೂ ಗುಂಡಿ ಬಂದಿಲ್ಲ, ನಮ್ಗೆ ದನ ಸಡ್ ಬಂದಿಲ್ಲ, ಏನೋ ಒಂದು ನಮಗೆ ಪಂಚಾಯತಿಂದ ಸೌಲಭ್ಯ ಇಲ್ರಿ. ಮರ್ಕುಂಬಿ ಗ್ರಾಮ ಪಂಚಾಯತ್ 4 ತಿಂಗಳಾತ್ರಿ. 20,000. ನಾವು 50-60 ಜನ ಅದಾವ್ರಿ. 100 ಕಾರ್ಮಿಕರನ್ನ ಅದಾರಿ, ಯಾರು ಪಗಾರ ಬಂದಿಲ್ರಿ, ಯಾರಿಗೂ ಇಲ್ರಿ. 1 ವಾರದ ಹಾಕ್ಯಾರ. 4 ತಿಂಗಳಾತ್ರಿ ಮಾಡಕೈತಿ. ಅವ್ರ 349 ಕೊಡ್ತಾರೆ. 10 ವಾರ ಆತ್ರಿ, ಪೇಮೆಂಟ್ ಹಾಕಿಲ್ರಿ. 4 ತಿಂಗಳಾತ್ರಿ. ನಮ್ಮ ಸಾಲ ಬಾಳದವ್ರಿ, ಸಾಲಗಾರ ಬಂದ ಕಾಡತಾರ್ರಿ, ಬಡ್ಡಿ ತುಂಬಿದ್ರ ಟಾರ್ಚರ್ ಕೊಡ್ತಾರ್ರಿ, ಬಡ್ಡಿ ತುಂಬಲೇಬೇಕ್ರಿ. ಈಗ ಇವ್ರಾಗ್ಲಿ ಬಡ್ಡಿ ಹಾಕಿ ನಮಗೆ ಪಗಾರ ಕೊಡ್ಲೇಬೇಕ್ರಿ. ಅದಕ್ಕೆ ಹಿಂಗೂ ಗುಂಡಿ ನಮಗೆ 10 ವಾರದ ಬರೋದವ್ರಿ. 1 ವಾರದ ಹಾಕ್ಯಾರ್ರಿ. ಹ್ಞೂ ರೀ, 9 ವಾರದ ಕೊಡ್ಬೇಕ್ರಿ. ಓರಿ ಖರ್ಚದು ಏನು ಇಲ್ರಿ. ಸಾಲ ಮಾಡಿ ಇದನ್ನ ಮಾಡಾಕತ್ತೇವ್ರಿ. ಸಂಘ ಮಾಡ್ಯಾವ್ರಿ, ಸಾಲಗಾರ ಬಂದು ಕುಂಡ್ರಾತಾರ್ರಿ ಬಾಗಲ್ಲಾಗ್ರಿ. ಸಂಘ ತುಂಬುದು ಜರ ಆಗ್ಯಾವ್ರಿ. ಮತ್ತ ಒಂದು ಪೈಕಾಣ್ ಇಲ್ರಿ, ಒಂದು ಇಂಗು ಗುಂಡಿ ಇಲ್ರಿ. ಮತ್ ನಮ್ದು ಜನತಾ ಮನಿ ಬಂದೈತ್ರಿ, 2 ಫೋಟೋ ಹೊಡ್ಕೊಂಡ್ ಹೋಗ್ಯಾರಿ. 3ನೇ ಫೋಟೋ ತೇಕಂದ್ರೆ ಒಟ್ಟು ಬರವಲ್ರಿ. ಪಿಡಿಯೋದಾರ ಬಂದ್ರ ಕರ್ಯಾಕ್ ಹೋದ್ರ ಅವ್ರು ಇರೋಂಗಿಲ್ರಿ ಪಂಚಾಯತಿಗೆ. 10 ಸಲ ಹೋಗಿ 10 ಸಲ ಬಂದೇನ್ರಿ ನಾವು. ಓರಿ ನಮಗ್ರಿ ನಾವು ಇದನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. 10 ವಾರಗಳಿಂದ ಸಮಸ್ಯೆಗಳನ್ನ ಎದುರಿಸ್ತಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಮನವಿ ಪತ್ರನು ಸಲ್ಲಿಕೆ ಮಾಡಿದ್ದಾರೆ. ಏನ್ ಹೇಳ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು? ಭರವಸೆ ಏನಾದ್ರು ಕೊಟ್ಟಿದ್ದಾರಾ ಏನು ಅಂತ? ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮರ್ಕುಂಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೂರಾರು ಮಹಿಳೆಯರಿಗೆ ನರೇಗಾ ಯೋಜನೆಯಡಿ ಕೂಲಿ ಸಿಗ್ತಾ ಇಲ್ಲ. ಇನ್ನು ನರೇಗಾ ಯೋಜನೆಯಡಿ ನಾವು ಕೆಲಸ ಮಾಡಿದ್ರು ಕೂಡ ಒಂದು ಕೂಲಿ ಕೊಟ್ಟಿಲ್ಲ. ಇನ್ನೊಂದ್ ಕಡೆ ಅನರ್ಹ ಫಲಾನುಭವಿಗಳಿಗೆ ಒಂದು ನರೇಗಾ ಯೋಜನೆಯಲ್ಲಿ ಕೂಲಿಯನ್ನು ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಒಂದು ಆರೋಪಿಸಿ ನೂರಾರು ಮಹಿಳೆಯರು ಜಿಲ್ಲಾ ಪಂಚಾಯತಿ ಸಿಇಒ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜಿಲ್ಲಾ ಪಂಚಾಯತಿ ಸಿಇಒ ಅಂತ ರಾಹುಲ್ ಸಿಂಧೆ ಅವರಿಗೆ ಒಂದು ಒತ್ತಾಯವನ್ನು ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಡ ಜನರಿಗೆ ಮತ್ತು ಮಧ್ಯಮ ವರ್ಗದ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂತ ಯೋಜನೆ ನರೇಗಾ ಯೋಜನೆ. ಈ ಯೋಜನೆಯಲ್ಲಿ ಕೆಲಸ ಮಾಡಿದಂತ ನೂರಾರು ಮಹಿಳೆಯರಿಗೆ ಈವರೆಗೂ ಕೂಡ ಕೂಲಿ ಬಂದಿಲ್ಲ. ಅಧಿಕಾರಿಗಳಿಗೆ ಗ್ರಾಮ ಪಂಚಾಯತಿಗೆ ಕಚೇರಿ ಅಲ್ದಾಡಿದ್ರು ಕೂಡ ಕೂಲಿ ಬರ್ತಾ ಇಲ್ಲ ಅಂತ ಒಂದು ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಅನರ್ಹ ಫಲಾನುಭವಿಗಳಿಗೆ ಇಲ್ಲಿ ನರೇಗಾ ಯೋಜನೆ ಕೆಲಸ ಕೊಡಲಾಗ್ತಾ ಇದೆ. ಜೊತೆಗೆ ಅಂತವರಿಗೆ ಒಂದು ಕೂಲಿ ಕೊಡುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಹೇಳಿ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಸ್ವತಃ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಸಿಂಧೆ ಅವರು ಈ ಒಂದು ನೊಂದ ಕಾರ್ಮಿಕರ ಒಂದು ಮನವಿಯನ್ನು ಸ್ವೀಕರಿಸಿರ್ತಕ್ಕಂಥದ್ದು. ಜೊತೆಗೆ ಕೂಲಂಕುಷವಾಗಿ ಸಮಸ್ಯೆಯನ್ನು ಪರಿಶೀಲನೆ ಮಾಡ್ತಾರೆ. ಜೊತೆಗೆ ನರೇಗಾ ಯೋಜನೆಯಡಿ ಇವ್ರು ಯಾರೆಲ್ಲ ಅರ್ಜಿ ಸಲ್ಲಿಸಿದಾರೋ ಅರ್ಜಿ ಸಲ್ಲಿಸಿದಂತವರಿಗೆ ತಕ್ಷಣವೇ ಕೂಲಿ ಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಜೊತೆಗೆ ಯಾರು ಅರ್ಜಿ ಸಲ್ಲಿಸಿಲ್ಲ ಅವರು ಫಾರ್ಮ್ 16 ಪ್ರಕಾರ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂತ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಜನ ಬಡ ಮಹಿಳೆಯರಿಗೆ ಅನಕ್ಷರಸ್ಥರಾಗಿರ್ತಾರೆ. ಅವರಿಗೆ ಈ ಒಂದು ಯಾವ ರೀತಿ ನರೇಗಾ ಯೋಜನೆಯಡಿ ಒಂದು ಅರ್ಜಿ ಸಲ್ಲಿಸಬೇಕು ಅನ್ನೋಂತ ಮಾಹಿತಿ ಇರೋದಿಲ್ಲ. ಅದನ್ನ ಕೆಲವೊಂದಿಷ್ಟು ಸ್ಥಳೀಯ ಪಂಚಾಯತಿ ಸದಸ್ಯರಾಗಿರ್ಬೋದು ಅಥವಾ ದಲ್ಲಾಳಿಗಳಾಗಿರ್ಬೋದು ಅವರು ದಾರಿ ತಪ್ಪಿಸುವಂತ ಕೆಲಸಗಳನ್ನು ಮಾಡುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹಾಗಾಗಿ ಮನವಿ ಸಲ್ಲಿಸಿದಂತವರಿಗೆ ಯಾವ ರೀತಿ ಅನ್ಯಾಯ ಆಗಿದೆಯೋ ಅದನ್ನ ಒಂದು
ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತೇನೆ. ಒಂದ್ ವೇಳೆ ಇದರಲ್ಲಿ ಅನರ್ಹರಿಗೆ ಏನಾದರೂ ಕೂಲಿ ಕೊಟ್ಟು ಅವರಿಗೆ ಏನು ಕೂಲಿ ಸಂದಾಯ ಮಾಡಿದ್ರೆ ಅಂತವ್ರ ವಿರುದ್ಧ ಕೂಡ ಒಂಬರ್ಸ್ಮನ್ ಏನು ಒಂದು ಶಾಖೆ ಇದೆ, ಅಲ್ಲಿಂದ ಒಂದು ತನಿಖೆ ಮಾಡಿಸಿ ಅಂತವರಿಂದ ಕೂಡ ಒಂದು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋಂತ ಒಂದು ಭರವಸೆ ಜಿಲ್ಲಾ ಪಂಚಾಯತ್ ಸಿಇಒ ಅಂತ ರಾಹುಲ್ ಹಿಂದೆ ಕೊಟ್ಟಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಓಕೆ, ಥ್ಯಾಂಕ್ ಯು.